ಹಾಯ್ ಎವ್ರಿಬಡಿ, ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಕಳೆದ 2 ಸೆಷನಲ್ಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗ ಆದಂತಹ ರಿಯಾಕ್ಟಿವಿಟಿ ಸೀರೀಸ್, ಮೆಟಲ್ ರಿಯಾಕ್ಟ್ಸ್ ವಿತ್ ಅ ನಾನ್ ಮೆಟಲ್ ಹಾಗೂ ಇನ್ನೊಂದು ಕಾನ್ಸೆಪ್ಟ್ ಆಗಿರುವಂತಹ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್, ಈ 3 ಕಾನ್ಸೆಪ್ಟನ್ನು ಈ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಫಸ್ಟ್ ಒನ್, ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸ್ ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ರಿಯಾಕ್ಟಿವಿಟಿ ಸೀರೀಸ್ ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ಕೆಲವೊಂದಿಷ್ಟು ಮೆಟಲ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ಐ ವಿಲ್ ರೀಡ್: ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯುರಿ, ಸಿಲ್ವರ್ ಮತ್ತು ಗೋಲ್ಡ್. ಇಲ್ಲಿ ಆ ಎಲ್ಲ ಮೆಟಲ್ಗಳ ಸಿಂಬಲ್ಗಳನ್ನು ಕೊಟ್ಟಿದ್ದಾರೆ. ಸೊ ನೀವೀಗ ಆಲ್ರೆಡಿ ಸಿಂಬಲ್ ಹೇಳುವಂಥದ್ದು ಮತ್ತು ಮೆಟಲ್ಸ್ನ ಹೆಸರನ್ನು ಹೇಳುವಂಥದ್ದನ್ನು ಆಲ್ರೆಡಿ ನೀವೀಗ ಕಲ್ತ್ಕೊಂಡಿರ್ತೀರ. ಸೊ ಇದನ್ನು ನಾವು ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಏನು ರಿಯಾಕ್ಟಿವಿಟಿ ಸೀರೀಸ್ ಅಂದರೆ ಏನು? ರಿಯಾಕ್ಟಿವಿಟಿ ಸೀರೀಸ್ ಅಂದರೆ ಇಟ್ ಈಸ್ ಅ ಲಿಸ್ಟ್ ಆಫ್ ದ ಮೆಟಲ್ಸ್ ಆನ್ ದ ಬೇಸಿಸ್ ಆಫ್ ಆ್ಯಕ್ಟಿವಿಟಿ. ಅಂದರೆ ಅವುಗಳು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನುವ ಆಧಾರದ ಮೇಲೆ ಅವುಗಳನ್ನು ಒಂದು ಲಿಸ್ಟ್ ಮಾಡಿದ್ದಾರೆ. ಓಕೆ, ಸೊ ಆ ಆ್ಯಕ್ಟಿವಿಟಿ ಯಾವ ಆರ್ಡ್ರಲ್ಲಿರುತ್ತೆ? ನಿಮಗಿಲ್ಲಿ ಆ್ಯರೋ ಮಾರ್ಕ್ ತೋರಿಸ್ತಾ ಇದೆ, ಕೆಳಗಿದೆ ಆ್ಯರೋ ಮಾರ್ಕ್, ಅಂದರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಆ್ಯಕ್ಟಿವಿಟಿ. ಸೊ ಟುಗೆದರ್ ಒಟ್ಟು ಸೇರಿಸಿ ಹೇಳಬೇಕು ಅಂದರೆ ರಿಯಾಕ್ಟಿವಿಟಿ ಸೀರೀಸ್ ಅಂದರೆ ಇಟ್ ಈಸ್ ಅ ಲಿಸ್ಟ್ ಆಫ್ ಮೆಟಲ್ಸ್ ಶೋಯಿಂಗ್ ದೇರ್ ಆ್ಯಕ್ಟಿವಿಟಿ ಆನ್ ದ ಬೇಸಿಸ್ ಆಫ್ ದ ಡಿಕ್ರೀಸಿಂಗ್ ಆರ್ಡರ್. ಸೊ ಡಿಕ್ರೀಸಿಂಗ್ ಆರ್ಡರಲ್ಲಿ ಅವುಗಳ ಆ್ಯಕ್ಟಿವಿಟಿಯನ್ನು ಹೇಳೋದಾದರೆ ಅದನ್ನು ಏನಂತ ಕರಿತೀವಿ ನಾವು? ರಿಯಾಕ್ಟಿವಿಟಿ ಸೀರೀಸ್. ಅಂದರೆ ಇಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಅಂತಂದರೆ ಈ ಲಿಸ್ಟಲ್ಲಿ ಟಾಪ್ ಮೋಸ್ಟಲ್ಲಿ ಇರ್ತಕ್ಕಂತಹ ಮೆಟಲ್ಸ್ಗಳ ಆ್ಯಕ್ಷನ್ ಅಂದರೆ ರಿಯಾಕ್ಷನ್ ಏನಾಗಿದೆ, ತುಂಬ ಫಾಸ್ಟ್ ಇದೆ. ಹೋಗ್ತಾ ಹೋಗ್ತಾ ಅದ್ರಗಳ ರಿಯಾಕ್ಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ನು ಕೊನೆಯಲ್ಲಿ ಬರ್ತಕ್ಕಂಥ ಈ ಸಿಲ್ವರ್, ಗೋಲ್ಡ್, ಕಾಪರ್ ಇವುಗಳ ರಿಯಾಕ್ಷನ್ ಏನಾಗಿರುತ್ತೆ ಅಂದರೆ ತುಂಬ ಕೆಳಮಟ್ಟದಲ್ಲಿ ಇರುತ್ತೆ. ಲೋ ರಿಯಾಕ್ಟಿವ್ ಎಲಿಮೆಂಟ್ಸ್ಗಳು, ಲೋ ರಿಯಾಕ್ಟಿವ್ ಮೆಟಲ್ಸ್ಗಳು ಅಂಥೇಳಿ ನಾವು ಕರಿತೀವಿ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾಗಿದ್ದು ಯಾವುದು ಅಂತಂದರೆ ಹೈಡ್ರೋಜನ್. ಏನಕ್ಕೆ ಹೈಡ್ರೋಜನನ್ನು ಗಮನಿಸಬೇಕು? ರಿಯಾಕ್ಟಿವಿಟಿ ಸೀರೀಸಲ್ಲಿ ನಾವು ಆನ್ಸರ್ ಮಾಡಬೇಕಾದ್ರೆ ಹೇಳ್ತೀವಿ ರಿಯಾಕ್ಟಿವಿಟಿ ಸೀರೀಸ್ ಅಂದರೆ ಲಿಸ್ಟ್ ಆಫ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ ಹೈಡ್ರೋಜನ್ ಇಟ್ ಬಿಲಾಂಗ್ಸ್ ಟು ದ ನಾನ್ ಮೆಟಲ್ ಕ್ಯಾಟಗರಿ. ಈವನ್ ದೋ ಇಟ್ ಈಸ್ ಅ ನಾನ್ ಮೆಟಲ್, ವಿ ಆರ್ ಕೆಪ್ಟ್ ಇಟ್ ಈಸ್ ಇನ್ ದಿಸ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ವಾ? ಸೊ ನಾನ್ ಮೆಟಲ್ ಆಗಿದ್ರೂ ಕೂಡ ಯಾಕೆ ಇದನ್ನು ರಿಯಾಕ್ಟಿವಿಟಿ ಸೀರೀಸಲ್ಲಿ ಇಟ್ಟಿದ್ದೀವಿ? ಸೊ ಯಾಕೆ ಅಂತಂದರೆ ಹೈಡ್ರೋಜನ್ ಇಟ್ ಹ್ಯಾಸ್ ಓನ್ಲಿ 1 ವೇಲೆನ್ಸ್ ಎಲೆಕ್ಟ್ರಾನ್. ಹೈಡ್ರೋಜನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಇಟ್ ಹ್ಯಾಸ್ ಓನ್ಲಿ 1 ವೇಲೆನ್ಸ್ ಎಲೆಕ್ಟ್ರಾನ್. ಆ್ಯಂಡ್ ದಿಸ್ ಎಲೆಕ್ಟ್ರಾನ್ ಇರುವಂಥ ಒಂದೇ ಒಂದು ಎಲೆಕ್ಟ್ರಾನ್ ಇಟ್ ಶೋ ಬೋತ್ ದ ರಿಯಾಕ್ಟಿವಿಟಿ ಆಫ್ ಮೆಟಲ್ ಆ್ಯಸ್ ವೆಲ್ ಆ್ಯಸ್ ಅ ನಾನ್ ಮೆಟಲ್. ಅಂದರೆ ಅದು ಮೆಟಲಿನ ರಿಯಾಕ್ಟಿವಿಟಿನೂ ತೋರಿಸುತ್ತೆ, ಹಾಗೆ ನಾನ್ ಮೆಟಲ್ಗಿರ್ತಕ್ಕಂಥ ರಿಯಾಕ್ಟಿವಿಟಿಯನ್ನು ತೋರಿಸೋದ್ರಿಂದ ಹೈಡ್ರೋಜನನ್ನು ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ ಇಟ್ಟಿದ್ದೀವಿ. ಸೊ ಇದು ಒಂದು application ಅಥವಾ give reason question. Why hydrogen is placed in the reactivity series even though it is a non-metal? ಯಾಕೆ ಅಂದರೆ hydrogen has only 1 electron and it resembles with the metal as well as a non-metal reaction. ಸೊ ಅದರ ರಿಯಾಕ್ಟಿವಿಟಿ ಸೀರೀಸ್ ಏನಾಗಿದೆ ಅಥವಾ ಅದರ ರಿಯಾಕ್ಟಿವಿಟಿ ಮೆಟಲ್ಗೆ ಮತ್ತು ನಾನ್ ಮೆಟಲ್ಗೆ ರಿಸೆಂಬಲ್ ಆಗಿರೋದ್ರಿಂದ ಈ ಒಂದು ರಿಯಾಕ್ಟಿವಿಟಿ ಸೀರೀಸಲ್ಲಿ ಹೈಡ್ರೋಜನನ್ನು ಇಟ್ಟಿದ್ದೀವಿ. ಓಕೆ, ನೆಕ್ಸ್ಟ್, ಮೆಟಲ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್. ಸೊ ಈ ಮೆಟಲ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್ ಕಾನ್ಸೆಪ್ಟನ್ನು ಓದೋದಕ್ಕಿಂತ ಮುಂಚೆ ಫಸ್ಟ್ ನಮಗೆ ಕಾನ್ಫಿಗರೇಷನ್ ಬಗ್ಗೆ ಗೊತ್ತಿರಬೇಕು. ಸೊ ಕಾನ್ಫಿಗರೇಷನ್ ಅಂದ್ರೇನು? ಕಾನ್ಫಿಗರೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ಗಳು. ಯಾವುದೇ ಒಂದು ಮೆಟಲ್ಸ್ ಅಥವಾ ನಾನ್ ಮೆಟಲ್ಸಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಅರೇಂಜ್ಮೆಂಟ್, ಸೈಂಟಿಫಿಕ್ ಅರೇಂಜ್ಮೆಂಟಲ್ಲಿ ಬರೆಯೋದನ್ನು ಏನಂತ ಕರಿತೀವಿ ನಾವು? ಕಾನ್ಫಿಗರೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊತೀನಿ. I'll take one example, sodium as a metal. I'll take one more example, chlorine as a non-metal. I'll take one more example, neon as a noble gas. ಗೊತ್ತಿದೆ ನಿಮಗೆ ನೋಬಲ್ ಗ್ಯಾಸ್ ಪಿರಿಯಾಡಿಕ್ ಟೇಬಲಿನ
ಕೊನೆಯ ಕಾಲಮಲ್ಲಿ ಬರ್ತಕ್ಕಂಥ 18ನೇ ಗ್ರೂಪಿನಲ್ಲಿ ಬರ್ತಕ್ಕಂತಹ ಆ ಎಲ್ಲ ಎಲಿಮೆಂಟ್ಗಳನ್ನು ಏನಂತ ಕರಿತೀವಿ ನಾವು ನೋಬಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಹೀಲಿಯಮ್, ನಿಯಾನ್, ಆರ್ಗನ್, ಝೆನಾನ್, ಕ್ರೆಪ್ಟಾನ್, ರಾಡಾನ್, ಸೊ ಇವೆಲ್ಲವನ್ನು ನಾವು ನೋಬಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಸೊ ಏನು ಸ್ಪೆಷಲ್, ವೈ ದ ನೇಮ್ ಕಾಲ್ಡ್ ಆ್ಯಸ್ ಅ ನೋಬಲ್ ಗ್ಯಾಸ್ ಅಥವಾ ಸ್ಟೇಬಲ್ ಅಥವಾ ಇನರ್ಟ್ ಅಥವಾ ಆಕ್ಟೇಟ್, ಸುಮಾರು ಹೆಸರಿಂದ ಕರಿತೀವಿ. ಅದನ್ನು ಏನಕ್ಕೆ ಹಾಗೆ ಕರಿತೀವಿ ಆ 18th ಗ್ರೂಪ್ ಎಲಿಮೆಂಟನ್ನು? ಯಾಕೆ ಅಂದರೆ ಆ 18th ಗ್ರೂಪ್ ಎಲಿಮೆಂಟ್ ಅಥವಾ 18th ಗ್ರೂಪಲ್ಲಿ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳ ಕಾನ್ಫಿಗರೇಷನ್ ಹೇಗಿದೆ ಅಂದರೆ ದೇ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್. ಅವುಗಳ ಹತ್ರ ಇರುವಂಥದ್ದು ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್. ದೇ ಆರ್ ಸ್ಟೇಬಲ್. ಒಂದು ಎಲೆಕ್ಟ್ರಾನ್ ಜಾಸ್ತಿನೂ ಇಲ್ಲ, ಒಂದು ಎಲೆಕ್ಟ್ರಾನ್ ಕಡಿಮೆನೂ ಇಲ್ಲ. ಎಷ್ಟು ಎಲೆಕ್ಟ್ರಾನ್ ಪ್ರತಿಯೊಂದು ಶೆಲ್ಸಿಗೆ ಬೇಕಾಗಿತ್ತೋ ಆ ಲೆವೆಲಲ್ಲಿ ಅಷ್ಟು ಎಲೆಕ್ಟ್ರಾನ್ಸ್ಗಳು ಅವುಗಳ ಹತ್ರ ಇದೆ. ಸೊ ಹಾಗಾಗಿ ಅವುಗಳನ್ನ ಏನಂತ ಕರಿತೀವಿ ನಾವು ನೋಬಲ್ ಗ್ಯಾಸ್. ಆದರೆ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸಲ್ಲಿ ಆ ರೀತಿ ಅಲ್ಲ. ಸೊ ಮೆಟಲ್ಸಲ್ಲಿ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ನಾನ್ ಮೆಟಲ್ಸಲ್ಲಿ ಒಂದು ಎಲೆಕ್ಟ್ರಾನು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳು ಯಾವಾಗಲೂ ನೋಬಲ್ ಗ್ಯಾಸ್ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ ಅವುಗಳಿಗೆ. ಸೊ ತಾವು ನೋಬಲ್ ಗ್ಯಾಸ್ ಆಗಬೇಕು ಅಂದರೆ ತಮ್ಮ ಹತ್ರ ಕಡಿಮೆ ಇರ್ತಕ್ಕಂಥ ಎಲೆಕ್ಟ್ರಾನನ್ನು ಬೇರೆ ಕಡೆಯಿಂದ ಅವು ತಗೋಬೇಕು, ಅಥವಾ ತಮ್ಮ ಹತ್ರ ಇರುವ ಹೆಚ್ಚಿನ ಎಲೆಕ್ಟ್ರಾನನ್ನು ಅವು ಬೇರೆಗಳಿಗೆ ಕೊಡಬೇಕು, ಬೇರೆ ನಾನ್ ಮೆಟಲ್ಸ್ಗೆ ಕೊಡಬೇಕು. ಅಂದರೆ ಮಾತ್ರ ಏನಾಗುತ್ತೆ, ಅದು ನೋಬಲ್ ಗ್ಯಾಸ್ ಆಗುತ್ತೆ. ಇಲ್ಲಿ ನಾವು ಅದನ್ನು ನೋಡೋಣ ಯಾವ ರೀತಿ ನೋಬಲ್ ಗ್ಯಾಸ್ ಆಗುತ್ತೆ ಅವು ಅಂಥೇಳಿ. ಈಗ ಮೊದಲನೇದಾಗಿ ಸೋಡಿಯಂ, ಅದರ ಅಟಾಮಿಕ್ ನಂಬರ್ ಗೊತ್ತಿದೆ ನಮಗೆ ಎಷ್ಟು, 11. ಅಂದರೆ ಅದರ ಹತ್ರ 11 ಎಲೆಕ್ಟ್ರಾನ್ಸ್ ಇದೆ. ಸೊ ನಾವೀಗ ಅದನ್ನು ಕಾನ್ಫಿಗರೇಷನ್ ಬರಿತೀವಿ. ಸೊ ಶೆಲ್ಸನ್ನು ಆಧಾರವಾಗಿಟ್ಕೊಂಡು ಬರಿತೀವಿ. ಸೊ ಈಗ ಸೋಡಿಯಮಲ್ಲಿ 11 ಎಲೆಕ್ಟ್ರಾನ್ಸ್ ಇದೆ. ಸೊ ನಾವು ಅದನ್ನು ಶೆಲ್ಗೆ ಸರಿಯಾಗಿ ಎಲೆಕ್ಟ್ರಾನ್ನ ಹಂಚಿಕೆ ಮಾಡಿದ್ರೆ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್, ಎಮ್ಮಲ್ಲಿ 1 ಎಲೆಕ್ಟ್ರಾನ್. ಈಗ ಕ್ಲೋರಿನ್ನ ಅಟಾಮಿಕ್ ನಂಬರ್ 17 ಇದೆ. ಸೊ ಇಲ್ಲೂ ಕೂಡ ನಾವು ಎಲೆಕ್ಟ್ರಾನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ 2, 8, 7. ಸೊ ನಿಯಾನ್ ಗೊತ್ತಿದೆ ನಮಗೆ 10. ಸೊ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಎಷ್ಟಾಗುತ್ತೆ, 2, 8. ಸೊ ಇಲ್ಲೇ ನಿಮಗೆ ಕಾಣುತ್ತೆ. ಸೊ 2 ಫಸ್ಟ್ ಶೆಲ್ಲಲ್ಲಿ ಕಂಪ್ಲೀಟ್ ಎಲೆಕ್ಟ್ರಾನ್ ಇದೆ, ಸೆಕೆಂಡ್ ಶೆಲ್ಲಲ್ಲೂ ಕಂಪ್ಲೀಟ್ ಎಲೆಕ್ಟ್ರಾನ್ ಇದೆ. ಬಟ್ ಕ್ಲೋರಿನ್ ತೊಗೊಂಡ್ರೆ ಫಸ್ಟ್ ಶೆಲ್ ಕಂಪ್ಲೀಟ್, ಸೆಕೆಂಡ್ ಶೆಲ್ ಕಂಪ್ಲೀಟ್, ಬಟ್ ಥರ್ಡ್ ಶೆಲ್ಲಲ್ಲಿ 7 ಇದೆ. ಇದು ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು, 1 ಎಲೆಕ್ಟ್ರಾನ್ ಬೇಕು. ಸೊ ಹಾಗೆಯೇ ಸೋಡಿಯಂ ಫಸ್ಟ್ ಶೆಲ್ ಕಂಪ್ಲೀಟ್, ಸೆಕೆಂಡ್ ಶೆಲ್ ಕಂಪ್ಲೀಟ್, ಆದರೆ ಥರ್ಡ್ ಶೆಲ್ ಕಂಪ್ಲೀಟ್ ಆಗೋಕ್ಕೆ ಐದರ್ 7 ಎಲೆಕ್ಟ್ರಾನ್ ಬೇಕು ಅಥವಾ ಈ ಒಂದು ಎಲೆಕ್ಟ್ರಾನ್ ಏನಾಗಬೇಕು, ಅದು ಹೊರಗಡೆ ಬಿಟ್ಕೊಡ್ಬೇಕು. ಸೊ ಈಗ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಸೊ ಏನಾಗುತ್ತೆ ಅಂದರೆ ಸೋಡಿಯಂ ತನ್ನ ಹತ್ರ ಇರುವಂಥ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನನ್ನು ಏನು ಮಾಡುತ್ತೆ, ಬಿಟ್ಕೊಡುತ್ತೆ. ಸೊ ಇದು ಬಿಟ್ಟಿರುವಂಥ ಎಲೆಕ್ಟ್ರಾನನ್ನು ಯಾರು ತಗೊಳುತ್ತೆ, ಕ್ಲೋರಿನ್ ತಗೊಳುತ್ತೆ. ಸೋಡಿಯಂ 1 ಎಲೆಕ್ಟ್ರಾನನ್ನು ಬಿಟ್ಟಿರೋದ್ರಿಂದ ಇಟ್ ವಿಲ್ ಬಿಕಮ್ ಸೋಡಿಯಂ ಪ್ಲಸ್, ಆ್ಯಂಡ್ ಕ್ಲೋರಿನ್ ಎಲೆಕ್ಟ್ರಾನ್ನ ತಗೊಂಡಿರೋದ್ರಿಂದ ಇಟ್ ಬಿಕಮ್ ಮೈನಸ್. ಸೊ ಸೋಡಿಯಂ ಇಸ್ ಅ ಕ್ಯಾಟಯಾನ್ and chlorine is a anion. Cation ಅಂದರೆ ಪ್ಲಸ್, ಆನಯಾನ್ ಅಂದರೆ ಮೈನಸ್. ಸೊ ಈಗ ಇವೆರಡರ ನಡುವೆ ಒಂದು ಬಾಂಡ್ ಫಾರ್ಮೇಷನ್ ಆಗ್ತದೆ. ಆ ಬಾಂಡನ್ನು ಏನಂತ ಕರಿತೀವಿ ನಾವು, ಅಯಾನಿಕ್ ಬಾಂಡ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂಥೇಳಿ ಕರಿತೀವಿ. ಅಯಾನಿಕ್ ಆರ್ ಎಲೆಕ್ಟ್ರೋವೇಲೆಂಟ್. ಓಕೆ. ಸೊ ಈ ಒಂದು ರಿಯಾಕ್ಷನ್ನ ಏನಂತ ಕರಿತೀವಿ ನಾವು, ಮೆಟಲ್ ರಿಯಾಕ್ಟ್ಸ್ ವಿತ್ ದ ನಾನ್ ಮೆಟಲ್. ಅಂದರೆ ಒಂದು ಮೆಟಲ್ ಇನ್ನೊಂದು ನಾನ್ ಮೆಟಲ್ ಜೊತೆಗೆ ರಿಯಾಕ್ಷನ್ ಆಗಬೇಕು ಅಂತಂದರೆ ಅಲ್ಲಿ ತಮ್ಮ ಹತ್ರ ಇರುವ ಎಲೆಕ್ಟ್ರಾನ್ಗಳು ಏನಾಗಬೇಕು, ಟ್ರಾನ್ಸ್ಫರ್ ಆಗಬೇಕು. ಸೊ ಈ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, ಯಾವುದ್ರ ನಡುವೆ ಟ್ರಾನ್ಸ್ಫರ್ ಆಗುತ್ತೆ, ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಆ್ಯಂಡ್ ಸಚ್ ಪ್ರಾಸೆಸ್ ಇಸ್ ಕಾಲ್ಡ್ ಆ್ಯಸ್, ಅಥವಾ ಆ ಒಂದು ಬಾಂಡನ್ನು ಏನಂತ ಕರಿತೀವಿ ನಾವು, ಅಯಾನಿಕ್ ಬಾಂಡ್. ಮತ್ತು ಈ ರೀತಿಯ ಬಾಂಡನ್ನು ಹೊಂದಿರುವಂತಹ ಕಂಪೌಂಡ್ನ ಏನಂತ ಕರಿತೀವಿ ನಾವು, ಅಯಾನಿಕ್ ಕಾಂಪೌಂಡ್. ಅಯಾನಿಕ್ ಕಾಂಪೌಂಡ್. ಓಕೆ. I'll give you one more example, that is magnesium chloride. ಈಗ ನಾವು ಸೋಡಿಯಂ ಕ್ಲೋರೈಡ್ನ ಎಕ್ಸಾಂಪಲ್ ತೊಗೊಂಡು ಯಾವ ರೀತಿ ಮೆಟಲ್ ಮತ್ತು ನಾನ್ ಮೆಟಲ್ಸ್ ರಿಯಾಕ್ಷನ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಇನ್ನೊಂದು ಎಕ್ಸಾಂಪಲ್, ದಟ್ ಈಸ್ ಮೆಗ್ನೀಷಿಯಮ್ ಕ್ಲೋರೈಡ್. ಸೊ ಇಲ್ಲಿ ಫಸ್ಟ್ ಬರ್ಕೊಳ್ಳೋಣ, ಮೆಗ್ನೀಷಿಯಮ್ ಇಸ್ ಎ ಮೆಟಲ್. ಕ್ಲೋರಿನ್ ಎಷ್ಟಿದೆ ಇಲ್ಲಿ, ಕ್ಲೋರಿನ್ 2 ಕ್ಲೋರಿನ್ ಇದೆ ಅಲ್ವಾ. ಸೊ 2 ಕ್ಲೋರಿನ್ ಬರ್ಕೊಂಡಿದ್ದೀವಿ, ನಾನ್ ಮೆಟಲ್. ಇಲ್ಲಿ ಸಿಂಬಲ್ ಹೇಳುತ್ತಲ್ಲ ಮೆಗ್ನೀಷಿಯಮ್ ಕ್ಲೋರೈಡ್, Cl2 ಇದೆ. ಸೊ ನಾನು Cl2 ಬರ್ಕೊಂಡಿದ್ದೀನಿ. ಸೊ ಮೆಗ್ನೀಷಿಯಮಲ್ಲಿ ಅಟಾಮಿಕ್ ನಂಬರ್ ಎಷ್ಟಿದೆ,
12, ಕ್ಲೋರಿನಲ್ಲಿ ಫಸ್ಟ್ ನೋಡಿದ್ದೀವಿ ನಾವು 17. ಸೊ ಕಾನ್ಫಿಗರೇಷನ್ ಬರೆದ್ರೆ ಎಷ್ಟಾಗುತ್ತೆ ಇದು 282, ಇದು ನೀವು ಆಲ್ರೆಡಿ ಬರೆದಿದ್ದೀರಾ 287. ಸೊ ಈ ಕ್ಲೋರಿನು ಕೂಡ 287. ಸೊ ಇಲ್ಲಿ 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಸೊ ಇಲ್ಲಿ ಫಸ್ಟ್ ಕ್ಲೋರಿನಿಗೆ 1 ಕಡಿಮೆ ಎಲೆಕ್ಟ್ರಾನ್ ಇದೆ, ಇದಕ್ಕೂ 1 ಕಡಿಮೆ ಎಲೆಕ್ಟ್ರಾನ್ ಇದೆ. ಸೊ ಈ 2 ಎಲೆಕ್ಟ್ರಾನ್ಗಳು ಸೊ ಈ ರೀತಿ ಹಂಚಿಕೆ ಆಗುತ್ತೆ. ಹಂಚಿಕೆ ಆದಾಗ 2 ಎಲೆಕ್ಟ್ರಾನ್ನ ಕೊಟ್ಟಿರೋದ್ರಿಂದ ಇದು ಮೆಗ್ನೀಷಿಯಮ್ 2+. ಸೊ ಇದು 1 ಎಲೆಕ್ಟ್ರಾನ್ ತೊಗೊಂಡಿದೆ Cl-, ಇದು ಕೂಡ 1 ಎಲೆಕ್ಟ್ರಾನ್ ತೊಗೊಂಡಿದೆ, ಇದು Cl-. ಸೊ ಇಲ್ಲಿ ಮೆಗ್ನೀಷಿಯಮ್ ಕ್ಯಾಟಯಾನ್ ಆಗುತ್ತೆ, ಕ್ಲೋರಿನ್ ಆ್ಯನಯಾನ್ ಆಗುತ್ತೆ. ಸೊ ಇದು ಕೂಡ ಯಾವ ಬಾಂಡ್, ಇದು ಅಯಾನಿಕ್ ಬಾಂಡ್. ಆ್ಯಂಡ್ ಈ ಒಂದು ಕಂಪೌಂಡ್ನ ಏನಂತ ಕರಿತೀವಿ ನಾವು, ಅಯಾನಿಕ್ ಕಂಪೌಂಡ್ ಅಂತ ಹೇಳಿ ಕರಿತೀವಿ. ಓಕೆ, ವೆಲ್, let's move on to the third concept, that is properties of ionic compound. Properties of ionic compound. ಸೊ ಈಗ 2 ಎಕ್ಸಾಂಪಲ್ ನೋಡಿದ್ವಿ ಅಲ್ಲ, ಯಾವುದದು ಸೋಡಿಯಂ ಕ್ಲೋರೈಡ್ ಮತ್ತೊಂದು ಮೆಗ್ನೀಷಿಯಮ್ ಕ್ಲೋರೈಡ್. ಸೊ ಇದನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಇದೆರಡು ಎಕ್ಸಾಂಪಲ್ನ ತೊಗೊಂಡು ಏನು ಪ್ರಾಪರ್ಟೀಸ್ ಇರ್ಬೋದು ಈ ಅಯಾನಿಕ್ ಕಂಪೌಂಡಿಗೆ. ಸೊ ನೀವು ಒಂದು NaClನ ಮಾತ್ರ ನೆನ್ಪಿಟ್ಕೊಳ್ಳಿ, ಯಾಕಂದರೆ NaCl ನಾವು ದಿನಾ ಅಡುಗೆಗೆ ಬಳಸುವಂಥ ಉಪ್ಪು ಇದು. ಸೊ ಇದನ್ನು ಒಂದು ತಲೆಯಲ್ಲಿಟ್ಕೊಂಡು ನಾವಿದರ ಪ್ರಾಪರ್ಟೀಸ್ನ ಬರೆಯೋಣ. ಸೊ ಎಷ್ಟು ಪ್ರಾಪರ್ಟೀಸ್ ಇದೆ? only 4 properties. Very simple. The first property is hard and brittle. The second property is high melting point and boiling point. The third property is soluble in water. The fourth property is conduct electricity. Yavaga in aqueous state. Okay, only 4 property. ಸೊ ಹಾರ್ಡ್ ಆ್ಯಂಡ್ ಬ್ರಿಟ್ಟಲ್, ಉಪ್ಪು ನೆನ್ಪಿಟ್ಕೊಂಡ್ರೆ ಗೊತ್ತಿದೆ ನಿಮ್ಗೆ, ಅದು ಮುಟ್ಟಿದಾಗ ಗಟ್ಟಿ ಅನಿಸುತ್ತೆ ಹಾರ್ಡ್. ಬ್ರಿಟ್ಟಲ್ ಅಂದ್ರೇನು, ನೀವು ಅದನ್ನ ಎಷ್ಟೇ ಪೌಡ್ರ್ ಫಾರ್ಮೇಷನ್ ಮಾಡಿದ್ರು ಅದು ಈ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ನೀವೆಷ್ಟೇ ಕಲ್ಲಿಂದ ಉಜ್ಜಿದ್ರೂ ಕೂಡ ಮುಟ್ಟಿದ್ರೆ ಮತ್ತು ಏನಾಗಿರುತ್ತೆ, ಅದು ನಿಮ್ಮ ಕೈಗೆ ಅದು ಆ ಕಾಳುಗಳು ಸಿಗುತ್ತೆ. ಅದನ್ನು ಏನಂತ ಕರಿತೀವಿ ನಾವು, ಬ್ರಿಟ್ಟಲ್. ಇನ್ನು ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಉಪ್ಪನ್ನು, ಅಂದರೆ ಉಪ್ಪಿನ ರೀತಿ ಇರ್ತಕ್ಕಂಥ ಬೇರೆ ಯಾವುದೇ ಸಾಲ್ಟ್ಸನ್ನು ಕರಗಿಸ್ಬೇಕಾದ್ರೆ ಅಥವಾ ಬಾಯ್ಲ್ ಮಾಡಬೇಕಾದ್ರೆ ಟೆಂಪ್ರೇಚರ್ ಜಾಸ್ತಿ ಬೇಕು. ಸೊ ಹಾಗಾಗಿ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಇನ್ನು ಸಾಲ್ಯುಬಲ್ ಇನ್ ವಾಟರ್, ಗೊತ್ತಿದೆ ನಿಮಗೆ, ಉಪ್ಪನ್ನ ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಅದು ಕರಗಿ ಹೋಗುತ್ತೆ. ಸೊ ಇಲ್ಲಿ ಉಪ್ಪು ಮಾತ್ರನಾ ಅಂದರೆ ಅಲ್ಲ, ಎಲ್ಲ ಅಯಾನಿಕ್ ಕಂಪೌಂಡ್ಸ್ಗಳು ಅದೇ ಪ್ರಾಪರ್ಟಿ ಇರೋದು. ಬಟ್ ನಮ್ಗೆ ನೆನ್ಪಿಟ್ಕೊಳ್ಳಿ ಅಂತ ನಾನು ಒಂದು ಎಕ್ಸಾಂಪಲನ್ನು ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಉಪ್ಪು ಅಥವಾ ಅಯಾನಿಕ್ ಕಂಪೌಂಡ್ಸ್ ಸಾಲ್ಯುಬಲ್ ಇನ್ ವಾಟರ್. The last one is conducts electricity in aqueous state. Aqueous ಅಂದರೆ ನೀರು. ಡ್ರೈ ಉಪ್ಪು ವಿದ್ಯುತ್ತನ್ನು ತನ್ಮೂಲಕ ಹರಿಸ್ಕೊಳ್ಳಲ್ಲ. ಸೊ ಆ ಉಪ್ಪಿಗೆ ವಿದ್ಯುತ್ ಪ್ರಸಾರ ಮಾಡಬೇಕು ಅಂದರೆ ಉಪ್ಪನ್ನ ನೀರಿನಲ್ಲಿ ಕರಗಿಸಿ ನಂತರ ಅದಕ್ಕೆ ಕರೆಂಟ್ ಪಾಸ್ ಮಾಡಿದ್ರೆ ಬಲ್ಬ್ ಏನಾಗುತ್ತೆ, ಆನ್ ಆಗುತ್ತೆ. ಸೊ ಅಂದರೆ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ aqueous state. Not only NaCl, all the salts, okay, all the ionic compounds. So these are the special properties of ionic compounds. ಸೊ ಈ 3 ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಒಂದು ಸಲ ಅದನ್ನು ಬ್ರೀಫ್ ಆಗಿ ರಿಕಾಲ್ ಮಾಡ್ತೀನಿ. ದ ಫಸ್ಟ್ ರಿಯಾಕ್ಟಿವಿಟಿ ಸೀರೀಸ್. ಸೊ ಇಲ್ಲಿ ನಾವು ಮೆಟಲ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀವಿ. ಯಾವ ಬೇಸಿಸ್ ಮೇಲೆ? ಆನ್ ದ ಬೇಸಿಸ್ ಆಫ್ ದೇರ್ ರಿಯಾಕ್ಷನ್. ಸೊ ಅದು ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ. ಅಂದರೆ ಟಾಪಲ್ಲಿರುವಂಥದ್ದು ಹೈ ರಿಯಾಕ್ಟಿವಿಟಿ, ಬಾಟಮಿಗೆ ಬಂದ ಕೂಡಲೇ ಲೋ ರಿಯಾಕ್ಟಿವಿಟಿ. ಸೊ ಹೈಡ್ರೋಜನ್ ನಾನ್ ಮೆಟಲ್ ಆಗಿದ್ದರೂ ಕೂಡ ಯಾಕೆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಇಟ್ಟಿದ್ದೀವಿ ಅದನ್ನು ಅಂತಂದರೆ, ಸೊ ಇಟ್ ಹ್ಯಾಸ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಅಥವಾ ಬೋತ್ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ, ಇನ್ನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ರಿಯಾಕ್ಷನನ್ನು ಸ್ಟಡಿ ಮಾಡಬೇಕಂದ್ರೆ ಫಸ್ಟ್ ಏನು ಗೊತ್ತಿರಬೇಕು ನಮಗೆ? ಕಾನ್ಫಿಗರೇಷನ್. ಸೊ ಯಾವ ಮೆಟಲ್ಸ್, ಅದರ ಅಟಾಮಿಕ್ ನಂಬರ್ ಮತ್ತು ಅವುಗಳನ್ನು ಹೇಗೆ ಬಿಡಿಸಿ ಶೆಲ್ ವೈಸ್ ಎಲೆಕ್ಟ್ರಾನ್ನ ಹಂಚಿಕೆ ಮಾಡೋದು ಅಂತ. ಸೊ ಆಗೇನಾಗುತ್ತೆ ನಮಗೆ ಅಲ್ಲಿ ಹೇಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ಅಂಥೇಳಿ ಗೊತ್ತಾಗುತ್ತೆ. ಸೊ ಇಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಏನು, ವಾಟ್ ಈಸ್ ಅಯಾನಿಕ್ ಬಾಂಡ್ ಅಥವಾ ವಾಟ್ ಈಸ್ ಅಯಾನಿಕ್ ಕಂಪೌಂಡ್. ಸೊ ಅಯಾನಿಕ್ ಬಾಂಡ್ ಅಂದರೆ ಏನು? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್ಸ್. ಸೊ ಸಚ್ ಬಾಂಡ್ ಈಸ್ ಕಾಲ್ಡ್
as a ionic bond and such compounds are called as a ionic compound. So ionic bond ಗೆ ಇನ್ನೊಂದು ಹೆಸರು ಏನು ಅಂದರೆ electrovalent bond. That is the other name of ionic bond. And the properties of ionic bond ಏನು? The properties are they are hard and brittle in nature, they having high melting point and boiling point, they are soluble in water and they conduct the electricity only in the aqueous state. ಓಕೆ, ಸೊ ಇದು ಈ ಒಂದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಿನ ಥರ್ಡ್ ಸೆಷನ್ನಲ್ಲಿ ನಾನು ನಿಮಗೆ ಹೇಳಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇದಿಷ್ಟು ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಇಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮೋಸ್ಟ್ ಪ್ರಾಬಬಲಿ ಕಾನ್ಫಿಗರೇಷನ್ ಬರೆಯುವಂಥದ್ರಲ್ಲಿ ನಿಮಗೆ ಡೌಟ್ಸ್ ಇರ್ಬೋದು, ಅಥವಾ ಕೆಲವರಿಗೆ ಅರ್ಥ ಆಗಿರುತ್ತೆ, ಕೆಲವರಿಗೆ ಅದ್ರ ಬಗ್ಗೆ ಇನ್ನೂ ಡೌಟ್ಸ್ ಇರ್ಬೋದು. ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಸೊ ಮುಂದಿನ ಕ್ಲಾಸಲ್ಲಿ ಇದರ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್, ಓಕೆ, ಭೂಮಿಯಿಂದ ಹೇಗೆ ಮೆಟಲ್ಸನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಯಾವ್ಯಾವ ಮೆಥಡ್ಸನ್ನ ಫಾಲೋ ಮಾಡಿ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.